ಭಾರತ ಮತ್ತು ಕೆನಡಾ ನಡುವಿನ ರಾಜತಾಂತ್ರಿಕ ಉದ್ವಿಗ್ನತೆ ಖಲಿಸ್ತಾನ್ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂದುವರೆದಿದೆ. ಈ ಬಾರಿ ಖಾಲ್ಸಾ ದಿನ ಆಚರಣೆ ಸಂದರ್ಭದಲ್ಲಿ ಖಲಿಸ್ತಾನ ಪರ ಘೋಷಣೆಗಳು ಮೊಳಗಿದವು. ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅವರ ಸಮ್ಮುಖದಲ್ಲಿ ಖಲಿಸ್ತಾನ ಪರ ಘೋಷಣೆಗಳು ಮೊಳಗಿದವು. ಖಲಿಸ್ತಾನ ಪರ ಘೋಷಣೆಗಳನ್ನು ಕೂಗದಂತೆ ಜಸ್ಟಿನ್ ಟ್ರೂಡೋ ನೆರೆದಿದ್ದವರಿಗೆ ತಾಕೀತು ಮಾಡದೆ ನಿಮ್ಮ ಹಕ್ಕುಗಳ ರಕ್ಷಣೆಗೆ ಸರ್ಕಾರ ಬದ್ಧವಿದೆ ಎಂದು ಹೇಳಿರುವುದು ಕೆನಡಾ ಸರ್ಕಾರ ಖಲಿಸ್ತಾನಿಗಳ ಪರ ಎಂಬ ಸಂದೇಶ ರವಾನಿಸಿದೆ. ಈ ಬೆಳವಣಿಗೆಯ ಬೆನ್ನಲ್ಲೇ ಆಕ್ರೋಶಗೊಂಡಿರುವ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಕೆನಡಾದ ಡೆಪ್ಯೂಟಿ ಹೈಕಮಿಷನರ್ ಅವರನ್ನು ಕರೆಸಿಕೊಂಡು ಪ್ರತಿಭಟನೆ ದಾಖಲಿಸಿದೆ. ಕೆನಡಾದಲ್ಲಿ ಪ್ರತ್ಯೇಕತಾವಾದ, ಉಗ್ರವಾದ ಮತ್ತು ಹಿಂಸಾಚಾರಕ್ಕೆ ರಾಜಕೀಯ ಸ್ಥಳಾವಕಾಶ ನೀಡಿರುವುದನ್ನು ಈ ಘಟನೆ ಸಾಬೀತುಪಡಿಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಇಲಾಖೆಯ ಹೇಳಿಕೆ ತಿಳಿಸಿದೆ. ಈಗ ಭಾರತೀಯರು ಕ್ಯೂಬೆಕ್ ಸ್ವಾತಂತ್ರ್ಯಕ್ಕಾಗಿ ಜನಾಭಿಪ್ರಾಯ ಸಂಗ್ರಹವನ್ನು ಬೆಂಬಲಿಸಲು ಧ್ವನಿ ಎತ್ತಲು ಪ್ರಾರಂಭಿಸಿದ್ದಾರೆ. 2023ರ ಸೆಪ್ಟೆಂಬರ್ನಲ್ಲಿ ಕೆನಡಾದಲ್ಲಿ ಖಲಿಸ್ತಾನಿ ಪರ ಪ್ರತ್ಯೇಕತಾವಾದಿಗಳನ್ನು ಪೋಷಿಸಿದ್ದಕ್ಕಾಗಿ ಬಿಜೆಪಿಯ ಜೈ ಪಾಂಡಾ ಅಲ್ಲಿನ ಪಿಎಂ ಟ್ರೂಡೋ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದರು. ಕೆನಡಾದಲ್ಲಿ ಖಲಿಸ್ತಾನಿಗಳನ್ನು ಬೆಂಬಲಿಸುತ್ತಿರುವಂತೆಯೇ ಭಾರತವೂ ಕೂಡ ಕೆನಡಾದ ಪ್ರತ್ಯೇಕತಾವಾದ ಕ್ಯೂಬೆಕ್ ಮೂವ್ಮೆಂಟ್ ಅನ್ನು ಬೆಂಬಲಿಸಬೇಕು ಎಂದು ಅವರು ಹೇಳಿದ್ದರು. ಗಮನಾರ್ಹವಾಗಿ 2023ರಲ್ಲಿ ಕೆನಡಾ ಪಿಎಂ ಟ್ರೂಡೋ ಖಲಿಸ್ತಾನಿ ಭಯೋತ್ಪಾದಕ ನಿಜ್ಜರ್ ಹತ್ಯೆಯಲ್ಲಿ ನವದೆಹಲಿಯ ಪಾತ್ರವನ್ನು ಆರೋಪಿಸಿದ ನಂತರ ಭಾರತ ಕೆನಡಾ ಸಂಬಂಧಗಳು ಹದಗೆಟ್ಟವು. ಟ್ರೂಡೋ ಅವರ ಆರೋಪದ ನಂತರ ಭಾರತವು ಹೈಕಮಿಷನರ್ ಅವರಿಗೆ ಸಮನ್ಸ್ ನೀಡಿತು ಮತ್ತು ಕೆನಡಾದ ಹಿರಿಯ ರಾಜತಾಂತ್ರಿಕ ಒಲಿವಿಯರ್ ಸಿಲ್ವೆಸ್ಟರ್ ಅವರನ್ನು ಹೊರಹಾಕಿತು.